ಮೋಯ್ತಾಯ್ ಬಂದಿದ್ದು ರಾಮಾಯಣದಿಂದ ಅಂದ್ರೆ ಇದಕ್ಕೆ ಏನಕ್ಕೆ ರಾಮಾಯಣ ಅಂದ್ರೆ ನಮ್ಗೆ ಈ ಮೋಯ್ ಬೊರಾನ್ ಏನ್ಷಿಯಂಟ್ ಸ್ಟೈಲ್ ಟೆಕ್ನಿಕ್ಸ್ ಹೆಸರುಗಳಲ್ಲೆಲ್ಲ ಈ ಟೆಕ್ನಿಕ್ಸ್ ಎಲ್ಲ ಬಂದ್ಬಿಟ್ಟು ಆಂಜನೇಯನ ಹೆಸರಲ್ಲಿದೆ, ರಾಮನ್ ಹೆಸರಲ್ಲಿದೆ, ಮತ್ತೆ ಸೊ ಈ ತರ ಕನೆಕ್ಷನ್ಸ್ ಗಳಿದೆ ತುಂಬಾ. ಹೆಸರಲ್ಲಿ ಆಂಜನೇಯನ ಹೆಸರು ಇಟ್ಬಿಟ್ಟು ಒಂದು ಟೆಕ್ನಿಕ್ ಇದೆ, ಹನುಮಾನ್ ಥೈರಾನ್ ಅಂತ, ಡಬಲ್ ಫಿಸ್ಟ್ ಅಂತ ಬರುತ್ತೆ. ಕೋತಿ ತರನೇ ಹಿಂಗ್ ಎಗ್ರು ಹೊಡಿಬೇಕು ನಾವು, ಬೈಟೆಕ್ಸ್ ಅಂತಾರೆ. ಎಸ್. ಸೊ ಅದು ಬೈಟೆಕ್ಸ್ ಎಲ್ಲ ನಿಮಗೆ ಬರತ್ತದ, ಅದು ನಮ್ಮ ಇದ್ರಲ್ಲಿ ಇದ್ದಿದೆ. ಸೊ ಹೆಸರುಗಳಲ್ಲೆಲ್ಲ ಕನೆಕ್ಷನ್ ಇದೆ. ಬಟ್ ಅದರದ್ದು ಮೇಜರ್ ಬಂದ್ಬಿಟ್ಟು ರಾಮಾಯಣ ಸ್ಟೋರಿ ಬೇಸ್ಡ್. ಯಾಕಂದ್ರೆ ನಾವು ವಾಯ್ಕ್ರು ಅಂತ ಮಾಡ್ತೀವಿ, ನಾವು ಫೈಟ್ ಮಾಡಕ್ಕಿಂತ ಮುಂಚೆ ಒಂದು ಸೀಲ್ ಮಾಡ್ತೀವಿ. ಸೊ ಇವಾಗ ನೀವ್ ಹೆಂಗೆ ಇವಾಗ ನಮ್ಗೆ ನೆನ್ನೆ ಪೂಜೆ ಆಯ್ತಲ್ಲ, ಏನ್ ಪೂಜೆ ಹೇಳಿ? ಆಯುಧ ಪೂಜೆ ಇದ್ರಲ್ಲಿ ಆ ದೇವ್ರದ್ದು ವಿಗ್ರಹ ಎತ್ಕೊಂಡು ನಾವು ಒಂದು 3 ಸುತ್ತ ಹಾಕ್ಬೇಕು ಅಂತ ಹೇಳ್ತಾರೆ. ಒಂದು ಇದು ನಿಮ್ಮ ಇದ್ರ ಗರ್ಭಗುಡಿ, ಇನ್ನೊಂದು ಫುಲ್ ಟೆಂಪಲ್, ಇನ್ನೊಂದು ಆಮೇಲೆ ಕಂಪ್ಲೀಟ್ ಊರು. ಸೇಮ್ ನಾವು ಫೈಟ್ ಮಾಡಕ್ಕಿಂತ ಮುಂಚೆ ನಾವು 4 ಕಾರ್ನರ್ನ ಸೀಲ್ ಮಾಡ್ತೀವಿ. ಅದು ವಾಯ್ಕ್ರು, ಇಲ್ಲಾಂದ್ರೆ ರಾಮ್ ಮೋಯ್ ಅಂತ ಕರೀತಾರೆ ಅದನ್ನ. ಅದಕ್ಕೆ ಹೆಂಗೆ ಅಂದ್ರೆ ಸೀಲ್ ಪ್ರೊಸೀಜರ್ ಏನು ಅಂದ್ರೆ, ನಾವು ಹೆಂಗೆ ಅದೇ ಒಂದು ರಿಚುವಲಿಸ್ಟಿಕ್ ಆಗಿ ಪ್ರೊಸೀಜರ್ ಅಂದ್ರೆ, ಇವಾಗ ರಿಂಗ್ ಇರತ್ತಲ್ಲ, ಆ ರಿಂಗ್ 4 ಕಾರ್ನರ್ಗೂ ಹೋಗಿ ನಾವು ನಮಸ್ಕಾರ ಮಾಡ್ತೀವಿ. ಜೊತೆಗೆ ಇದನ್ ಮಾಡ್ತಾ ಇರೋದು ನಮ್ಮ ಆನ್ಸೆಸ್ಟರ್ಸ್ಗೆ, ನಮ್ಮ ಪೇರೆಂಟ್ಸ್ಗೆ, ನಮ್ಮ ಟೀಚರ್ಸ್ಗೆ, ಜೊತೆಗೆ ನಮ್ಮ ಡಿವೈನ್ ನಮ್ಮ ದೇವರುಗಳಿಗೆ, ಅವ್ರಿಗೆಲ್ಲ ಒಂದು ರೆಸ್ಪೆಕ್ಟ್ ಕೊಟ್ಟು ನಮ್ಮನ್ನ ನಮ್ಮ ದೇಹಕ್ಕಾಗ್ಲಿ ನಮ್ಗಾಗ್ಲಿ ಯಾವುದೇ ತರ ತೊಂದರೆ ಆಗ್ಲಿ, ಬರೀ ನಮ್ಗೆ ಅಂತಲ್ಲ, ನನ್ನ ಮುಂದೆ ಇರೋ ಆಪೋನೆಂಟ್ಗೂ ಎಲ್ಲ ಸೇರಿ ಒಂದು ಒಳ್ಳೆ ಫೈಟ್ ಆಗೋ ತರದ್ದು, ಜೊತೆಗೆ ಯಾವುದೇ ತರ ಬ್ಯಾಡ್ ಇನ್ಸಿಡೆಂಟ್ಸ್ ಆಗದೆ ಇರೋ ತರ ನೋಡ್ಕೊಳ್ಳಿ ಅಂತ ಒಂದು ಪ್ರೇಯರ್ ತರ ಅದು. ಅದನ್ನ ಮಾಡಿ ನಾವು ಫೈಟ್ ಸ್ಟಾರ್ಟ್ ಮಾಡ್ತೀವಿ. ಇದನ್ನ ರಾಮ್ ಮೋಯ್ ಇಲ್ಲಂದ್ರೆ ವಾಯ್ಕ್ರು ಅಂತ ಕರಿತೀವಿ. ಈ ಹೆಸರಲ್ಲೇ ನೋಡಿ ನಿಮ್ಗೆ ಇವಾಗ ಗೊತ್ತಾಗ, ರಾಮ್ ಮೋಯ್. ಸೊ ಇವಾಗ್ಲೂ ರಾಮ್ ಮೋಯ್ ಅಂತಾನೆ ಕರೀತು. ಆ ವಾಯ್ಕ್ರು ಮಾಡ್ಬೇಕಾದ್ರೇನೆ ರಾಮ ಕತ್ತಿ ರೆಡಿ ಮಾಡ್ತಾ ಇರೋದು, ರಾಮ ಬಾಣ ಎತ್ತಿ ರೆಡಿ ಮಾಡ್ತಾ ಇರೋದು, ಮತ್ತೆ ಗರುಡ ಹಾರ್ತಾ ಇರೋದು. ಸೊ ಇದೆಲ್ಲ ಪಾರ್ಟ್ ಆಫ್ ದಟ್ ವಾಯ್ಕ್ರು ಸೆರೆಮನಿ. ಸೊ ನೀವು ನಂದಿದೆ, ಬೇಕಾಗ ತೋರಿಸ್ತೀನಿ ನಿಮ್ಗೆ ವಿಡಿಯೋಸ್ ಎಲ್ಲ. From Bangalore in India, and has a professional record of 15 fights with 11 victories and 4 losses by the top 20. So a history maker. All right. So ಇದು ತುಂಬಾ ಕನೆಕ್ಟೆಡ್ ಆಗಿದೆ ನಮ್ಮ ಇದಕ್ಕೆ, ಬಟ್ ನಾವು ಮರ್ತೋಗಿದ್ದೀವಿ. ಇವಾಗ ಸ್ಪೋರ್ಟ್ ಥೈಲ್ಯಾಂಡ್ ಅಲ್ಲಿ ನ್ಯಾಷನಲ್ ಸ್ಪೋರ್ಟ್, ಇದಕ್ಕೆ ಪ್ರೋತ್ಸಾಹ ಜಾಸ್ತಿ ಇದೆ. ನ್ಯಾಷನಲ್ ಸ್ಪೋರ್ಟ್ ಆದ್ರಿಂದ ಎಲ್ಲರಿಗೂ ಗಲ್ಲಿಲೂ ಒಬ್ರೊಬ್ರು ಫೈಟರ್ ಇದ್ದಾರೆ ಥೈಲ್ಯಾಂಡ್ ಅಲ್ಲಿ.